ಸ್ಮಾರ್ಟ್ ಲೈಬ್ರರಿಯಲ್ಲಿ ವ್ಯವಸ್ಥೆಗಳೆಲ್ಲ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ನಾನು ಆ ಲೈಬ್ರರಿ ಮತ್ತು ಆ ಮದ್ರಸಾ ಭೇಟಿ ಮಾಡಿದಾಗ ಇಲ್ಲಿನ ಉಸ್ತಾದರು ಕೂಡ ನನ್ನ ಹತ್ರ ಹೇಳಿದ ಒಂದು ಮಾತು, ಉಸ್ತಾದ್, ಇದು ಬರೀ ಕುರ್ಆನ್ ಪಠಣಕ್ಕೆ ಮಾತ್ರವಲ್ಲ, ಇಲ್ಲಿ ನಮ್ಮ ಸಮಾಜಕ್ಕೆ ಬೇಕಾದಂತಹ, ನಮ್ಮ ದೇಶಕ್ಕೆ ಕೊಡುಗೆ ನೀಡುವಂತಹ IPS IAS ತರಬೇತಿ ಶಿಬಿರವನ್ನು ಕೂಡ ನಾವು ಮಾಡಲು ಇಚ್ಛಿಸುತ್ತೇವೆ. ಇದಕ್ಕೆ ಬೇಕಾಗಿ ಹಲವಾರು ಪ್ರಯತ್ನಗಳು ನಮ್ಮಿಂದ ನಡೆದಿದೆ, ಇನ್ನು ನಡೆಯುತ್ತವೆ. ನಮ್ಮ ಮದ್ರಸದಲ್ಲಿ, ನಮ್ಮ ಮದ್ರಸದ ಪಠ್ಯ ಪುಸ್ತಕಗಳಲ್ಲಿ ಕಲಿಸುವಂತಹ ದೇಶ ಪ್ರೇಮದ ಆ ಪಾಠಗಳು, ಒಂದು ಸಮಾಜದಲ್ಲಿ ಯಾವ ರೀತಿ ನಾವು ವರ್ತಿಸಬೇಕು, ಯಾವ ರೀತಿ ಬೆಳೀಬೇಕು, ನಮ್ಮ ಸಮಾಜವಾಗಲಿ ಇತರ ಸಮಾಜವಾಗಲಿ ಯಾವ ರೀತಿ ಸೌಹಾರ್ದತೆಯಿಂದ ಸಹವರ್ತಿತ್ವದಿಂದ ಬೆಳೀಬೇಕು ಎಂಬುದನ್ನು ತುಂಬ ಈಸಿಯಾಗಿ, ಸುಲಭವಾಗಿ, ಆಧುನಿಕ ಟೆಕ್ನಾಲಜಿ ಉಪಯೋಗಿಸಿ ಕಲಿಸುವಂತಹ ಒಂದು ಪದ್ಧತಿಯಾಗಿದೆ ಇಲ್ಲಿನ ಸ್ಮಾರ್ಟ್ ಕ್ಲಾಸ್ ಮತ್ತು ಸ್ಮಾರ್ಟ್ ಲೈಬ್ರರಿ. ಓದಿ ಉನ್ನತವಾದ ಸ್ಥಾನಕ್ಕೆ ತಲುಪುವ ಉದ್ದೇಶದೊಂದಿಗೆ, ಅದು ಧಾರ್ಮಿಕ ಲೌಕಿಕ ಸಮನ್ವಯದೊಂದಿಗೆ ನಮ್ಮ ವಿದ್ಯಾರ್ಥಿಗಳನ್ನು ಉತ್ತಮ ಸತ್ಪ್ರಜೆಯಾಗಿ, ದೇಶ ಪ್ರೇಮ ಬೆಳೆಸುವಂತಹ, ದೇಶಕ್ಕೆ ಕೊಡುಗೆ ನೀಡುವಂಥ ಪ್ರಜೆಯಾಗಿ ಬೆಳೆಸಬೇಕು ಎಂಬ ಉದ್ದೇಶದೊಂದಿಗೆ ಇಲ್ಲಿನ ಇದಕ್ಕೆ ಮುತುವರ್ಜಿಸಿ ಈ ಕಾರ್ಯಕ್ರಮ ಮಾಡಿದ್ದು ಯಾರು ಗೊತ್ತಾ? ಎದೆ ಸೀಳಿದರೆ 3 ಅಕ್ಷರ ಸಿಗಲ್ಲ ಅಂತ ಯಾರು ಆಕ್ಷೇಪಿಸುತ್ತಾರೋ ಅಂತ ಪೇಟೆದಾರಿಗಳಾದ ಮುಲ್ಲಾಗಳಾಗಿರ್ತಾರೆ ಈ ದೇಶ ಪ್ರೇಮ ಕಲಿಸುವಂತಹ, IPS ಕಲಿಸುವಂತಹ, IAS ಕಲಿಸುವಂತಹ ಸ್ಮಾರ್ಟ್ ಲೈಬ್ರರಿ, ಸ್ಮಾರ್ಟ್ ಕ್ಲಾಸ್ ಅನ್ನು ಇವತ್ತು ಆಯೋಜಿಸಲು ಉತ್ತೇಜನ ನೀಡುವುದು ಎಂಬುದನ್ನು ನೀವು ಅರ್ಥ ಮಾಡಬೇಕು. ಮುಲ್ಲಾಗಳಂದ್ರೆ ನೀವು ಅಂದ್ಕೊಂಡದ್ದು ಏನು, ಬರೀ ಗೀಚುವುದು, ಬರೀ ಕುರಾನ್ ಮಾತ್ರ ಕಲಿಸುವುದು ಅಂತ ಅಂದ್ಕೊಂಡಿದ್ದೀರಾ? ಈ ದೇಶಕ್ಕೆ ಸ್ವಾತಂತ್ರ್ಯ ಪ್ರಪ್ರಥಮವಾಗಿ ಹೋರಾಟಕ್ಕೆ ಕಿಚ್ಚು ಹಚ್ಚಿದ್ದೆ ಒಲಿಯಂಗೋಡು ಉಮರ್ ಖಾಲಿ ಎಂಬಂತಹ ಒಬ್ಬ ಮುಲ್ಲಾಗಿದ್ರು. ಈ ದೇಶದ ಪ್ರಪ್ರಥಮ ಶಿಕ್ಷಣ ಮಂತ್ರಿ ಮೌಲಾನಾ ಅಥವಾ ಮೌಲಾನಾ ಅಬುಲ್ ಕಲಾಂ ಆಜಾದ್ ಕೂಡ ಮುಲ್ಲಾಗಿದ್ರು. ಅವರ ಹೆಸರಲ್ಲೇ ಮೌಲಾನಾ ಅಂತಿದೆ. ಇದು ಮುಲ್ಲಾಗಳ ಬಗ್ಗೆ ಆಕ್ಷೇಪಿಸುವಂಥವ್ರು ತಿಳಿಬೇಕು. ಈ ಮುಲ್ಲಾಗಳು ಮದ್ರಸದಲ್ಲಿ ಏನು ಕಲಿಸ್ತಾರೆ ಬಂದು ನೋಡಬೇಕು ನೀವು. ನಮ್ಮ ವಾಮಂಜೂರು ಮದ್ರಸೆಗೆ ಬೇಕಾದ್ರೆ ಬನ್ನಿ, ನಮ್ಮ ಮದ್ರಸದಲ್ಲಿ ಯಾವ ಸಿಸ್ಟಮೆಟಿಕ್ಗಳಿವೆ, ಏನನ್ನು ಕಲಿಸ್ತಾರೆ, ಅವರ ಪಾಠ್ಯ ಪದ್ಧತಿಗಳಲ್ಲಿ ಏನಿವೆ, ಅವರ ಮಾನವೀಯ ಸಂದೇಶಗಳು ಏನು ಕಲಿಸ್ತಾರೆ ಅಂತ ನೀವು ತಿಳ್ಕೊಳ್ಬೇಕು. ಯಾವಾಗ ನೋಡುದು ಏನು ಬಂದ್ರು ಮುಲ್ಲಾಗಲು ಕುರ್ಆನ್ ಪ್ರವಾದಿ ಅಂತ ಹೇಳ್ತಾ ಇರ್ತೀರಾ. ನೀವೊಮ್ಮೆ ಭೇಟಿ ಕೊಟ್ಟು ಅಲ್ಲಿ ಏನು ಕಲಿಸ್ತಾರೆ, ಅವರ ಸ್ವಭಾವ ಗುಣಗಳೇ, ಅವರ ದೇಶ ಪ್ರೇಮದ ಪಾಠಗಳೇ ನೀವು ನಮ್ಮಿಂದ ಕಲಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ವಾಮಂಜೂರಿನ ಇಲ್ಲಿನ ಗುರುಗಳಿಗೂ, ಇಲ್ಲಿನ ಮುಲ್ಲಗಳಿಗೂ, ಅದಕ್ಕೆ ಪೂರಕವಾಗಿರುವಂತಹ ಸಪೋರ್ಟ್ ಮಾಡಿದಂಥ ಇಲ್ಲಿನ ವಾಮಂಜೂರಿನ ಜಮಾತಿನವರಿಗೂ ಈ ಸಂದರ್ಭದಲ್ಲಿ ಯಾರು ಏನೇ ಹೇಳಿದ್ರು ನಾವು ಒಳಿತಿನ ಮೂಲಕ, ಕುರ್ಆನ್ ಕೂಡ ಹೇಳುವುದು ಅದನ್ನೇ, ವಲಾ ತಸ್ತವಿಲ್ ಹಸನತು ವಲ ಸಯ್ಯತು ಇದ್ಫೈ ಬಿಲ್ಲತಿ ಹಿಯ ಅಹ್ಸನ್ ಫೈದಲ್ಲದಿ ಬೈನಕ ವ ಬೈನಹು ಅದಾವತುನ್ ಕಅನ್ನಹು ವಲಿಯುನ್ ಹಮೀಮ್. ಕೆಡುಕನ್ನು ಒಳಿತಿನಿಂದ ಎದುರಿಸಿದಾಗ ಇವತ್ತು ನಾವು ಕೂಡ ಮಾಡುತ್ತಿರುವುದು ಅದೇ. ಯಾರು ಯಾವುದೇ ಉದ್ವೇಗಕಾರಿ ಹೇಳಿಕೆ ಕೊಟ್ಟರು ಕೂಡ ನಮ್ಮ ಸಮಾಜ ಯಾಕೆ ಮೌನವಾಗಿ ಅದನ್ನು ಒಳಿತಿನ ಮೂಲಕ ಪ್ರತಿರೋಧಿಸುತ್ತೆ ಎಂಬುದರ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಯಾವತ್ತು ನಮ್ಮ ಸಮಾಜ ಯಾವುದೇ ಉದ್ರೇಕಗಳಿಗೆ ಒಳಗಾಗದೆ ನಾವು ಸಮಾಜಕ್ಕೆ ಹಿಂದೂ ಕ್ರೈಸ್ತ ಮುಸಲ್ಮಾನರಂತಲ್ಲ ಎಲ್ಲರಿಗೂ ಒಳಿತನ್ನು ಮಾಡುವಂಥ ಕಾರ್ಯವನ್ನು ನಾವು ಮಾಡಬೇಕು. ಅದಾಗಿದೆ ನಮ್ಮ ಮದ್ರಸೆಗಳಲ್ಲಿ ಕಲಿಸುವಂತಹ ವಿಚಾರ, ಅದಾಗಿದೆ ಇಲ್ಲಿನ ಸ್ಮಾರ್ಟ್ ಕ್ಲಾಸ್ ಮಾಡಿದಂಥ ಉದ್ದೇಶ, ಅದಾಗಿದೆ ನಮ್ಮ ಈ ಸ್ಮಾರ್ಟ್ ಲೈಬ್ರರಿಯ ಉದ್ದೇಶ. ಈ ದೇಶದ ಇತಿಹಾಸ ಕಲಿಯಲಿಕ್ಕೆ, ಪವಿತ್ರ ಕುರ್ಆನ್ ಇತಿಹಾಸ ಕಲಿಯಲು, ಈ ದೇಶದ ಜನರ ಸಂಸ್ಕೃತಿ, ಭಾಷೆ, ನಡೆ ನುಡಿಗಳ ಬಗ್ಗೆ ಇತಿಹಾಸ ತಿಳಿಯಲು ಪುಸ್ತಕಗಳನ್ನು ಓದುವಂತಹ ಈ ಸ್ಮಾರ್ಟ್ ಕ್ಲಾಸ್ ಅನ್ನು ಇಲ್ಲಿ ಉದ್ಘಾಟನೆ ಮಾಡಿದ ಈ ಜಮಾತಿನಿಗೆ ಅಭಿನಂದನೆ ಸಲ್ಲಿಸುತ್ತಾ, ಮಾತಿಗಾಗಿ ಅಭಿನಂದನೆ, ಧನ್ಯವಾದ ಸಮರ್ಪಿಸುತ್ತಾ